guys, welcome back to my YouTube channel that is Swapna's Tutorial. So ನೀವೇನ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸೆಮ್ BComನ ಫಿನಾನ್ಷಿಯಲ್ ಅಕೌಂಟಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಈ ಒಂದು ಸಬ್ಜೆಕ್ಟ್ ಬಂದುಬಿಟ್ಟು ಕಂಪ್ಲೀಟ್ಲಿ ನ್ಯೂ ಸಿಲೆಬಸ್ ಆಗಿದೆ, 2020-24 ಸಿಲೆಬಸ್ ಆಗಿದೆ. ಸೊ ಅದೇ ಚಾಪ್ಟರ್ 2 ಬಂದುಬಿಟ್ಟು ರಾಯಲ್ಟಿ ಅಕೌಂಟ್. ಆಲ್ರೆಡಿ ಚಾಪ್ಟರ್ 1 ಆ್ಯಂಡ್ ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಪಾರ್ಟ್ 2 ವಿಡಿಯೋ ಆಗಿದೆ. ಸೊ ಪಾರ್ಟ್ 1ಅಲ್ಲಿ ನಾನು ಯೂಶಲಿ ಫುಲ್ ಥಿಯರಿನ ಎಕ್ಸ್ಪ್ಲೈನ್ ಮಾಡಿದ್ದೆ, ಬಟ್ ಪಾರ್ಟ್ 2 ಅಲ್ಲಿ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ಸೊ ಅಲ್ಲಿ 2 ಟೈಪ್ಸಲ್ಲಿ ನನ್ನ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದೆ, ಒಂದು ಫಿಕ್ಸ್ಡ್, ಇನ್ನೊಂದು ಫ್ಲೋಟಿಂಗ್ ಅಂತ ಹೇಳಿ. ಸೊ ಫಿಕ್ಸ್ಡ್ ಆ್ಯಂಡ್ ಫ್ಲೋಟಿಂಗ್ನ ಯಾವ ರೀತಿ ಕಂಡುಹಿಡಿಬೇಕು ಆ್ಯಂಡ್ ಯಾವ ರೀತಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಹೋಗ್ತೀನಿ, ಓಕೆನಾ. ಸೊ ಈ ಒಂದು ಪ್ರಾಬ್ಲಮ್ಸ್ ಬಂದುಬಿಟ್ಟು ಬೇಸ್ಡ್ ಆನ್ ಫಿಕ್ಸ್ಡ್ ರಿಕ್ಯೂಪ್ಮೆಂಟ್ ಬೇಸಿಸ್ ಮೇಲೆ ಪ್ರಾಬ್ಲಮ್ ಆಗಿದೆ. ಇದು ಫಸ್ಟ್ ಪ್ರಾಬ್ಲಮ್. ಸೊ ಇದು ಫಸ್ಟ್ ಪ್ರಾಬ್ಲಮಲ್ಲಿ ನಮ್ಗೆ ಏನು ಹೇಳಿರೋದು ಅಂದರೆ ಪ್ರಿಪೇರ್ ಅನಾಲಿಸಿಸ್ ಟೇಬಲ್ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್. ಇಲ್ಲಿ ನಾವು ಬರೀ ಅನಾಲಿಸಿಸ್ ಟೇಬಲ್ನ ಮಾತ್ರ ಪ್ರಿಪೇರ್ ಮಾಡ್ತಿದ್ದೀವಿ, ಓಕೆನಾ. ಸೊ ಇಲ್ಲಿ ನಿಮಗೆ ಪಾಯಿಂಟ್ಸ್ ವೈಸಲ್ಲಿ ನಿಮಗೆ ಡೀಟೇಲ್ಸ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ರಾಯಲ್ಟಿ ಪೇಡ್ ಈಸ್ ₹50 ಪರ್ ಟನ್ ಆಫ್ ಎನ್ ಔಟ್ಪುಟ್. ಸೊ ಇಲ್ಲಿ ಏನು ಹೇಳ್ತಿರೋದು ಅಂದರೆ ರಾಯಲ್ಟಿ ಅನ್ನೋದು ಯಾವ ಬೇಸಿಸ್ ಮೇಲೆ ಪೇ ಮಾಡ್ತಿದ್ದಾರೆ ಅಂದರೆ ಔಟ್ಪುಟ್ ಏನಿದೆಯೋ ಔಟ್ಪುಟ್ಟಲ್ಲಿ 50 ಪೈಸಾ ಅಂದರೆ 1 ಟರ್ನ್ಗೆ 50 ಪೈಸಾ ಅನ್ನೋ ಥರ ರಾಯಲ್ಟಿ ಅನ್ನೋದನ್ನ ಪೇ ಮಾಡ್ತಿದ್ದಾರೆ. ನೆಕ್ಸ್ಟ್ ಮಿನಿಮಮ್ ರೆಂಟ್ ಈಸ್ ₹7,500. ರೈಟ್ ಆಫ್ ರಿಕ್ಯೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ಇನ್ ಅಪ್ ಟು 3 years ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದರಿಂದನೇ ನೀವು ಕಂಡುಹಿಡ್ಕೋಬೇಕು ವೆದರ್ ಇದು ಫಿಕ್ಸ್ಡ್ ಮೆಥಡ ಅಥವಾ ಫ್ಲೋಟಿಂಗ್ ಮೆಥಡ ಅಂತ ಹೇಳಿ, ಓಕೆನಾ. ನೆಕ್ಸ್ಟ್ ಔಟ್ಪುಟ್ ಡ್ಯೂರಿಂಗ್ ದ ಇಯರ್ ಫಸ್ಟ್ 3 years 10,000, 14,000, 18,000 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಅನಾಲಿಸಿಸ್ ಟೇಬಲ್ ಅನ್ನೋದನ್ನ ಪ್ರಿಪೇರ್ ಮಾಡಬೇಕು, ಓಕೆನಾ. ಸೊ ಇಲ್ಲಿ ಅನಾಲಿಸಿಸ್ ಟೇಬಲಲ್ಲಿ ಇನ್ನೊಂದ್ಸತಿ ಹೇಳ್ತೀನಿ, ಡೀಟೇಲ್ಸ್ ಏನೇನೆಲ್ಲ ಕೊಟ್ಟಿದ್ದಾರೆ ಅಂದರೆ ರಾಯಲ್ಟಿ ಬಂದುಬಿಟ್ಟು ಎಷ್ಟು ಔಟ್ಪುಟ್ ಪ್ರೊಡ್ಯೂಸ್ ಮಾಡ್ತಾರೋ ಔಟ್ಪುಟ್ಗೆ 1 ಟರ್ನ್ಗೆ 50 ಪೈಸದಂಗೆ ಕೊಡಿ ಅಂತ ಹೇಳಿದ್ದಾರೆ. ಆ್ಯಂಡ್ ಮಿನಿಮಮ್ ರೆಂಟ್ ಇವ್ರದ್ದು ರಾಯಲ್ಟಿ ಎಷ್ಟಾರು ಬರಲಿ, ಲ್ಯಾಂಡ್ ಲಾರ್ಡ್ಗೆ ಮಿನಿಮಮ್ ರೆಂಟ್ ಎಷ್ಟು ಪೇ ಮಾಡಬೇಕು, 7,500 ಮಿನಿಮಮ್ ರೆಂಟ್ನ ಪೇ ಮಾಡಬೇಕು. ಆ್ಯಂಡ್ ರೈಟ್ ಆಫ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ ಬಂದುಬಿಟ್ಟು ಅಪ್ ಟು 3 years 3 yearsವರೆಗೂ ಟೈಮ್ ಇದೆ ಅಂತ ಹೇಳಿದ್ದಾರೆ. ಅಪ್ ಟು ಅಥವಾ ಇನ್ ಫಸ್ಟ್ 3 years ಅಥವಾ ಇನ್ ಫಸ್ಟ್ 3 years ಅಂತ ಏನಾದ್ರು ಕೊಟ್ಟರು ಅಂದರೆ ಅದು ಫಿಕ್ಸ್ಡ್ ರಿಕ್ಯೂಪ್ಮೆಂಟ್ ಅಂತ ಹೇಳಿ ಅರ್ಥ, ಆಯಿತಾ. ಅಂದರೆ 3 ವರ್ಷದ ಒಳಗಡೆ ಕಲೆಕ್ಟ್ ಮಾಡ್ಕೊಳ್ಳಿ ಏನಾದ್ರು ಶಾರ್ಟ್ ವರ್ಕಿಂಗ್ ಏನಾದ್ರು ಇದ್ದರೆ ಅಂತ ಇಲ್ಲಿ ಹೇಳ್ತಿರೋದಲ್ವ. ಸೊ ಅದಕ್ಕೆ ಅಪ್ ಟು ಅಂತ ಬಂದಿದ ತಕ್ಷಣ ನೀವು ಫಿಕ್ಸ್ಡ್ ಅಂತ ಹೇಳಿ ಫಿಕ್ಸ್ ಆಗಿಬಿಡ್ಬೇಕು, ಓಕೆನಾ. ಸೊ ಫ್ಲೋಟಿಂಗ್ಗೆ ಸ್ವಲ್ಪ ಡಿಫ್ರೆಂಟ್ ಇದೆ ಆ್ಯಂಡ್ ಫಿಕ್ಸ್ಡ್ ಸ್ವಲ್ಪ ಡಿಫ್ರೆಂಟ್ ಇದೆ. ಅಕಸ್ಮಾತ್ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಆ ಮೆಥಡ್ನ ಮಾಡಿದ್ರಿ ಅಂದರೆ ನಿಮಗೆ ಮಾರ್ಕ್ಸ್ ಅನ್ನೋದು ಕಂಪ್ಲೀಟಾಗಿ ಸಿಗಲ್ಲ. ಅದಕ್ಕೆ ಇಲ್ಲಿ ಅಪ್ ಟು ಅಂದರೆ 3 ವರ್ಷದವರೆಗೂ ನಿಮಗೆ ಟೈಮ್ ಇದೆ ಶಾರ್ಟ್ ವರ್ಕಿಂಗ್ನ ರಿಕವರ್ ಮಾಡೋದಕ್ಕೆ. 3 ವರ್ಷದ ಒಳಗಡೆ ರಿಕವರ್ ಮಾಡಿ ಅಂತ ಹೇಳ್ತಿರೋದಲ್ವ. ಸೊ ಅದಕ್ಕೆ ಅಪ್ ಟು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಔಟ್ಪುಟ್ನ ಕೊಟ್ಟಿದ್ದಾರೆ, 3 ವರ್ಷದ ಔಟ್ಪುಟ್ನ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟೇ ವರ್ಷದ ಡೀಟೇಲ್ಸ್ ಕೊಡಲಿ ಅಷ್ಟು ವರ್ಷದ ಕೂಡ ನೀವು ಬರ್ಕೊಳ್ಳಿ. ಆದರೆ ಶಾರ್ಟ್ ವರ್ಕಿಂಗ್ ಎಷ್ಟು ವರ್ಷದಲ್ಲಿ ನೀವು ರಿಕವರ್ ಮಾಡಬೇಕು ಅಷ್ಟೇ ವರ್ಷದಲ್ಲಿ ನೀವು ರಿಕವರ್ ಮಾಡಬೇಕಾಗುತ್ತೆ, ಓಕೆನಾ. ಸೊ 10,000, 14,000, 18,000 ಕೊಟ್ಟಿದ್ದಾರೆ. ಸೊ ಇವಾಗ ಅನಾಲಿಸಿಸ್ ಟೇಬಲ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂದರೆ ಫಸ್ಟ್ ನೀವು ಇಲ್ಲಿ ಹೆಡ್ಡಿಂಗ್ ಹಾಕಲೇಬೇಕು ಅನಾಲಿಸಿಸ್ ಟೇಬಲ್ ಅಂತ ಹೇಳಿ. ಅದಾದಮೇಲೆ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಮಾಡೋದಕ್ಕೆ. ಸೊ ನೋಡಿ ಈ ಥರ ಕಾಲಮ್ಸ್ನ ಹಾಕೋಬೇಕಾಗುತ್ತೆ. ಫಸ್ಟು ಕಾಲಮಲ್ಲಿ ಏನು ಅಂದರೆ ಇಯರ್. ಸೊ ಇಲ್ಲಿ ಎಷ್ಟು ಇಯರ್ಸ್ನ ಕೊಟ್ಟಿದ್ದಾರೆ, 3 years. ಯಾಕೆಂದರೆ ಅವರೇ ಹೇಳಿದ್ದಾರೆ 3 years. ಫಸ್ಟ್ 3 years ಮಾತ್ರ ನಮಗೆ ಡೀಟೇಲ್ಸ್ ಕೊಟ್ಟಿರೋ ರೀಸನಿಂದ 1, 2, 3 ಅಂತ ಹೇಳಿ ಹಾಕೊಳ್ತೀರಾ. ಇನ್ನು ನೆಕ್ಸ್ಟ್ ನೀವು ಸೆಕೆಂಡ್ ಕಾಲಮಲ್ಲಿ ಏನು ಹಾಕಬೇಕು ಅಂದರೆ ಔಟ್ಪುಟ್ ಏನು ಕೊಟ್ಟಿದ್ದಾರೆ ಅವ್ರು ಕ್ವಶನಲ್ಲೇ ಕೊಟ್ಟಿರ್ತಾರೆ, ಇದನ್ನೆಲ್ಲ ಕ್ವಶನಲ್ಲೇ ಕೊಟ್ಟಿರ್ತಾರೆ. ಸೊ ಕ್ವಶನಲ್ಲಿ ಏನಿದೆಯೋ ಆ್ಯಸ್ ಇಟ್ ಈಸ್ ಹಾಕೋಬೇಕಾಗುತ್ತೆ. ಔಟ್ಪುಟ್ಟು 10,000, 14,000, 18,000 ಇಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನೇ ಔಟ್ಪುಟ್ ಆಗಿ ಬರೀರಿ, ಓಕೆನಾ. ಥರ್ಡ್ ರೋ ಬಂದುಬಿಟ್ಟು ಮಿನಿಮಮ್ ರೆಂಟ್. ಸೊ ಮಿನಿಮಮ್ ರೆಂಟ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನಲ್ಲಿ ಹೇಳಿದ್ದಾರೆ, ಅವ್ರು ಎಷ್ಟಾರು ಔಟ್ಪುಟ್ ಪ್ರೊಡ್ಯೂಸ್ ಮಾಡಲಿ ಮಿನಿಮಮ್ ರೆಂಟ್ ಎಷ್ಟು ಕೊಡಬೇಕು, 7,500. ಪ್ರತಿ ವರ್ಷಕ್ಕೂ 7,500, 7,500, 7,500 ಅಂತ ಹೇಳಿ ಹಾಕೊಳ್ತೀರಾ. ಇನ್ನು ರಾಯಲ್ಟಿ. ಸೊ ರಾಯಲ್ಟಿನ ಯಾವ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಅವರೇ ಹೇಳ್ಬಿಟ್ಟಿದ್ದಾರೆ ಕ್ವಶನಲ್ಲಿ ಹೇಳಿ ಬಿಡಲಿ ನೀವೇನು ಮಾಡಬೇಕು ಅಂದರೆ ರಾಯಲ್ಟಿನ ಯಾವಾಗಲೂ ಔಟ್ಪುಟ್ ಮೇಲೇ ಕ್ಯಾಲ್ಕುಲೇಟ್ ಮಾಡಬೇಕು, ಓಕೆನಾ. ಸೊ ಇವಾಗ 50 ಪೈಸಾ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೀವು 50 ಪೈಸಾನ ನೀವು ಅಕಸ್ಮಾತ್ ಏನಾದರೂ ಮಿಸ್ ಆಗಿ
50 ಪೈಸಾಗೆ ಬರೀ 50 ಹಾಕ್ಬಿಟ್ಟು ಔಟ್ಪುಟ್ಟಲ್ಲಿ ಇಂಟು ಮಾಡಿದ್ರಿ ಅಂದರೆ ನಿಮಗೆ ಟೋಟಲ್ ಆಗಿದ್ದು ತಪ್ಪು ಬರುತ್ತೆ. ಓಕೆನಾ, ಪೈಸಾ ಅಂತ ಕೊಟ್ಟಾಗ ನೀವು ಕನ್ವರ್ಟ್ ಮಾಡ್ಕೋಬೇಕು. 0.05 ಅಂತ ಹೇಳಿ ಹಾಕ್ಕೊಳ್ಳಿ, 0.50 ಅಂತ ಹೇಳಿ ಹಾಕ್ಕೊಳ್ಳಿ. ಓಕೆನಾ, ರೇಷಿಯೋ ಇದನ್ನು ನೀವು ಈ ಥರ ಡೆಸಿಮಲ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೇಬೇಕು. ಡೆಸಿಮಲ್ ಆಗಿ ಕನ್ವರ್ಟ್ ಮಾಡಿದ್ಮೇಲೆ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಓಕೆನಾ, ಸೊ 50 ಇರೋದಕ್ಕೆ ಆಸ್ ಇಟ್ ಈಸ್ 50 ಹಾಕ್ಕೊಳ್ಳಿ. ಅದಕ್ಕಿಂತ ಮುಂಚೆ 0 ಪಾಯಿಂಟ್ ಅಂತ ಹೇಳಿ ಸೇರಿಸ್ಕೊಳ್ಳಿ ಅಷ್ಟೇ. ಓಕೆನಾ, 0.50 ಅಂತ ಹಾಕ್ತೀರಾ. ಸೊ ಇವಾಗ ನಿಮ್ಗೆ ಔಟ್ಪುಟ್ ಹೆಂಗೆ ರಾಯಲ್ಟಿನ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಔಟ್ಪುಟ್ ಇಂಟು ರಾಯಲ್ಟಿನ ಮಾಡಬೇಕಾಗುತ್ತೆ. ಔಟ್ಪುಟ್ ಇಂಟು ರಾಯಲ್ಟಿ ಅಂದರೆ 5000. ಈ ಮಿನಿಮಮ್ ರೆಂಟ್ನ ನಾನು ಕ್ಯಾಲ್ಕುಲೇಟ್ ಮಾಡ್ತಿಲ್ಲ, ಸೊ ಅದಕ್ಕೆ 5000 ಇಂಟು 10,000. ಸೊ ನೋಡಿ, ಇದನ್ನು ಬಿಟ್ಟಿದ್ದೀನಿ, ಮಿನಿಮಮ್ ರೆಂಟ್ ಅಲ್ಲ. ರಾಯಲ್ಟಿನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ರಾಯಲ್ಟಿನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ 10,000 ಇಂಟು 0.50 ಏನಿದೆ ಆವಾಗ ನಿಮಗೆ 5,000 ಅನ್ನೋದು ಸಿಗುತ್ತೆ. ಓಕೆನಾ, ಅದೇ ರೀತಿ ಔಟ್ಪುಟ್ ಇಂಟು ರಾಯಲ್ಟಿ ಎಷ್ಟು ಕೊಟ್ಟಿರ್ತಾರೋ ಆ ಬೇಸಿಸ್ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. 14,000 ಇಂಟು 0.50 ಮಾಡಿದಾಗ ನಿಮಗೆ 7,000 ಬರುತ್ತೆ. 18,000 ಇಂಟು 0.50 ಮಾಡಿದಾಗ ನಿಮಗೆ 9,000 ರೂಪೀಸ್ ಬರುತ್ತೆ. ಓಕೆನಾ, ಇಂಟು ಮಾಡ್ತೀರಾ ಅಷ್ಟೇ. ಇದು ಎಷ್ಟೇ ಔಟ್ಪುಟ್ ಕೊಟ್ಟಿರಲಿ, ಔಟ್ಪುಟ್ ಇಂಟು ರಾಯಲ್ಟಿ ಅಮೌಂಟ್ನ ನೀವು ಎರಡೂ ಇಂಟು ಮಾಡಿದ್ರೆ ಆವಾಗ ನಿಮಗೆ ಆ್ಯಕ್ಚುಯಲ್ ರಾಯಲ್ಟಿ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ನೆಕ್ಸ್ಟು ಶಾರ್ಟ್ ವರ್ಕಿಂಗ್ ಅಂದರೆ ಏನು, ಲಾಸ್ ಅಂತ ಹೇಳಿ ಅರ್ಥ. ಸೊ ಈ ಲಾಸ್ ಯಾವಾಗ ಆಗುತ್ತೆ ಅಂದರೆ ಮಿನಿಮಮ್ ರೆಂಟ್ ಏನಾದರೂ ರಾಯಲ್ಟಿಗಿಂತ ಜಾಸ್ತಿ ಇದ್ದರೆ, ಇನ್ನೊಂದು ಸತಿ ಹೇಳ್ತಿದ್ದೀನಿ, ಮಿನಿಮಮ್ ರೆಂಟ್ ಏನಾದರೂ ಜಾಸ್ತಿ ಇದ್ದು ರಾಯಲ್ಟಿ ಕಡಿಮೆ ಇದ್ದರೆ ಆವಾಗ ನಮಗೆ ಶಾರ್ಟ್ ವರ್ಕಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಶಾರ್ಟ್ ವರ್ಕಿಂಗ್ನ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಅಂದರೆ ಮಿನಿಮಮ್ ರೆಂಟಿಂದ ರಾಯಲ್ಟಿನ ಮೈನಸ್ ಮಾಡಿ. ಓಕೆನಾ, ಸೊ 7,500 ಮೈನಸ್ 5,000ನ ಮಾಡಿದ್ರೆ ನಿಮಗೆ ಶಾರ್ಟ್ ವರ್ಕಿಂಗ್ ಎಷ್ಟು ಬರುತ್ತೆ, ಫಸ್ಟ್ ಇಯರು 2,500 ರೂಪೀಸ್ ಬರುತ್ತೆ. ನೆಕ್ಸ್ಟು 7,500 ಮೈನಸ್ 7,000ನ ನೀವು ಮಾಡಿದ್ರಿ ಅಂದರೆ ಮತ್ತೆ ಶಾರ್ಟ್ ವರ್ಕಿಂಗೇ ಬರುತ್ತೆ. ಯಾಕೆ ಅಂದರೆ ರಾಯಲ್ಟಿ ಜಾಸ್ತಿ ಇದ್ದು ಮಿನಿಮಮ್ ರೆಂಟ್ ಏನಾದ್ರು ಕಡಿಮೆ ಇದ್ದಿದ್ದರೆ ಸರ್ಪ್ಲಸ್ ಬರ್ತಿತ್ತು. ಬಟ್ ನಿಮಗೆ ಸೆಕೆಂಡ್ರಲ್ಲೂ ಏನಿದೆ ಅಂದರೆ ಶಾರ್ಟ್ ವರ್ಕಿಂಗ್ ಇದೆ. ಯಾಕೆಂದರೆ ಮಿನಿಮಮ್ ರೆಂಟ್ ಜಾಸ್ತಿ ಇದೆ, ರಾಯಲ್ಟಿ ಕಡಿಮೆ ಇದೆ, ಸೊ ಅದಕ್ಕೆ ಶಾರ್ಟ್ ವರ್ಕಿಂಗ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಇಯರ್ ನೀವು ನೋಡೋದಾದ್ರೆ ಮಿನಿಮಮ್ ರೆಂಟ್ಗಿಂತ ರಾಯಲ್ಟಿ ಜಾಸ್ತಿ ಇದೆ ಅಲ್ವಾ, ಎಷ್ಟು ಜಾಸ್ತಿ ಇದೆ, 1,500 ಜಾಸ್ತಿ ಇದೆ. ಯಾವ ರೀತಿ, ಇಲ್ಲೂ ಕೂಡ ಸೇಮ್ ಪ್ರೊಸೀಜರ್ಸ್ನ ಫಾಲೋ ಮಾಡಿ. 7,500ಇಂದ 9,000ನ ಮೈನಸ್ ಮಾಡಿದ್ರೆ ನಿಮಗೆ 1,500 ರೂಪೀಸ್ ಬರುತ್ತೆ. ಈ 1,500 ನಿಮಗೆ ಲಾಸ್ ಆಗುತ್ತಾ, ಅಲ್ಲ. ಯಾಕೆ ಅಂದರೆ ರಾಯಲ್ಟಿ ಜಾಸ್ತಿ ಇದು, ಮಿನಿಮಮ್ ರೆಂಟ್ ಕಡಿಮೆ ಇದೆ, ಅವಾಗ ನಿಮಗೆ ಸರ್ಪ್ಲಸ್ ಆಗುತ್ತೆ. ಸರ್ಪ್ಲಸ್ ಎಷ್ಟಾಗುತ್ತೆ, 1,500 ರೂಪೀಸ್ ಸರ್ಪ್ಲಸ್ ಆಗುತ್ತೆ. ಇಲ್ಲಿ ನಿಲ್ ಹಾಕ್ತೀರಾ, ಸರ್ಪ್ಲಸ್ ಕಾಲಮ್ಗೆ 1,500 ರೂಪೀಸ್ ಹಾಕ್ತೀರಾ. ಓಕೆನಾ, ಇಲ್ಲೂ ಕೂಡ ನಿಮಗೆ ಸರ್ಪ್ಲಸ್ ಏನಾದ್ರು ಬಂದಿದ್ರೆ, ಶಾರ್ಟ್ ವರ್ಕಿಂಗ್ ಬಿಟ್ಟು ಸರ್ಪ್ಲಸ್ ಏನಾದ್ರು ಬಂದಿದ್ರೆ ಸರ್ಪ್ಲಸ್ ಕಾಲಮಲ್ಲಿ ಹಾಕಬೇಕಿತ್ತು. ಬಟ್ ಇಲ್ಲೇನಾಗಿದೆ ಅಂದರೆ ಶಾರ್ಟ್ ವರ್ಕಿಂಗ್ ಫಸ್ಟ್ 2 ಇಯರ್ಸಲ್ಲಿ ಆಗಿದೆ, ಥರ್ಡ್ ಇಯರಲ್ಲಿ ನಿಮಗೆ ಪ್ರಾಫಿಟ್ ಬಂದಿದೆ, ಸೊ ಅದಕ್ಕೆ ಸರ್ಪ್ಲಸಲ್ಲಿ ಹಾಕೊಳ್ತೀರಾ ಅಮೌಂಟ್ನ. ಇನ್ನು ಮಿಕ್ಕಿದೆಲ್ಲ ನಿಲ್ ಅಮೌಂಟ್ನ ಹಾಕೊಳ್ತೀರಾ. ಓಕೆನಾ, ಸೊ ಇಲ್ಲಿ ಕ್ವಶನಲ್ಲಿ ನಮ್ಗೆ ಏನು ಹೇಳಿರೋದು ಅಂದರೆ 3 ವರ್ಷದೊಳಗಡೆ ನಿಮ್ಮ ಶಾರ್ಟ್ ವರ್ಕಿಂಗ್ ಏನಾದ್ರು ಇದ್ದರೆ ರಿಕವರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಕೊಟ್ಟಿರೋದೇ 3 ವರ್ಷದ ಡೀಟೇಲ್ಸು. ಇವಾಗ ನಮಗೆ ಶಾರ್ಟ್ ವರ್ಕಿಂಗ್ ಟೋಟಲ್ ಆಗಿರೋದು ಎಷ್ಟು, 2,500 ಪ್ಲಸ್ 500 ಇವೆರಡೂ ಆ್ಯಡ್ ಮಾಡಬೇಕಾಗುತ್ತೆ ನಿಮಗೆ. ಆಯಿತಾ, ಈ ಶಾರ್ಟ್ ವರ್ಕಿಂಗ್ ಟೋಟಲ್ ಆಗಿರೋದು 3,000 ರೂಪಾಯಿ. ಆಯಿತಾ, 3,000 ರೂಪಾಯಿಯನ್ನ ನೀವು ಯಾವುದರಿಂದ ನೀವು ಡಿಡಕ್ಟ್ ಮಾಡ್ಕೋಬೋದು ಅಂದರೆ ಸರ್ಪ್ಲಸ್ಸಿಂದ ಡಿಡಕ್ಟ್ ಮಾಡ್ಕೋಬೋದು. ಸರ್ಪ್ಲಸ್ ಅಂದರೆ ಏನು, ಪ್ರಾಫಿಟಿಂದ ನಿಮ್ಮ ಲಾಸ್ನ ನೀವು ರಿಕವರ್ ಮಾಡ್ಕೊಳ್ತೀರ ತಾನೆ. ಅದೇ ರೀತಿ ನಿಮಗೆ ಸರ್ಪ್ಲಸ್ ಬಂದಿರೋದು 1,500 ರೂಪಾಯಿ ನಿಮಗೆ, ಬಟ್ ನಿಮಗೆ ಲಾಸ್ ಆಗಿರೋದು ಎಷ್ಟು, 3,000 ರೂಪಾಯಿ. 3,000 ರೂಪಾಯಿ ನೀವು ಲಾಸ್ ಆಗಿರೋ ರೀಸನಿಂದ 1,500 ರೂಪಾಯಿನ ನೀವು ರಿಕವರ್ ಮಾಡ್ಬೋದಲ್ವಾ. ಸೊ ನೆಕ್ಸ್ಟ್ ರೋ ಬಂದುಬಿಟ್ಟು ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಅಂತ ಹೇಳಿ. ಸೊ ಎಷ್ಟು ನೀವು ರಿಕವರ್ ಮಾಡೋಕ್ಕೆ ಸಾಧ್ಯ ಇರೋದು, 1,500 ರೂಪಾಯಿ ಅಷ್ಟೇ ರಿಕವರ್ ಮಾಡೋಕ್ಕೆ ಸಾಧ್ಯ ಇರೋದು. ಯಾಕೆ ಅಂದರೆ ನಿಮಗೆ ಲಾಸ್ ಆಗಿರೋದೇ 3,000, ಆದರೆ ಸರ್ಪ್ಲಸ್ ಆಗಿರೋದು ಬರೀ 1,500. ಸೊ 1,500 ಪೂರ್ತಿ ರಿಕವರ್ ಮಾಡ್ತೀರಾ. ಇನ್ನು ಶಾರ್ಟ್ ವರ್ಕಿಂಗ್ ಇರ್ರಿಕವರ್ಡ್ ಎಷ್ಟಿರುತ್ತೆ, ಶಾರ್ಟ್ ರಿಕವರ್ ಆಗಿರೋದು 1,500. ಇವಾಗ 3,000 ರೂಪಾಯಿಯಲ್ಲಿ 3,000ಅಲ್ಲಿ 1,500ನ ನೀವು ಲೆಸ್ ಮಾಡಿದ್ರಿ ಅಂದರೆ ಇನ್ನು ರಿಮೈನಿಂಗ್ ಎಷ್ಟು ಉಳಿಯುತ್ತೆ, 1,500. ಅದನ್ನು ನೀವು ಶಾರ್ಟ್ ವರ್ಕಿಂಗ್ ಇರ್ರಿಕವರ್ಡ್ ಕಾಲಮ್ಗೆ ಹಾಕಬೇಕಾಗುತ್ತೆ 1,500 ಅಂತ ಹೇಳಿ. ಓಕೆನಾ, ಲಾಸ್ಟ್ ರೋ ಬಂದುಬಿಟ್ಟು ಅಮೌಂಟ್ ಪೇಯ್ಡ್ ಟು ಲ್ಯಾಂಡ್ ಲಾರ್ಡ್. ಸೊ ಇಲ್ಲಿ ಅಮೌಂಟ್ ಪೇಯ್ಡ್ ಟು ಲ್ಯಾಂಡ್ ಲಾರ್ಡ್ ಅಂದರೆ ಇವಾಗ ನೋಡಿ, ಫಸ್ಟ್ ಕೇಸಲ್ಲಿ ನೀವು ನೋಡೋದಾದ್ರೆ ಮಿನಿಮಮ್ ರೆಂಟ್ ಜಾಸ್ತಿ ಇದೆಯಾ ಅಥವಾ ರಾಯಲ್ಟಿ ಜಾಸ್ತಿ ಇದೆಯಾ, ಮಿನಿಮಮ್ ರೆಂಟ್ ಅಲ್ವಾ. ನೀವು ಇಲ್ಲಿ ಪ್ರಾಮಿಸ್ ಮಾಡಿದ್ದೀರಾ ಈ ಒಂದು ಲೆಸ್ಸರ್ಗೆ, ಏನು ಅಂದರೆ ಮಿನಿಮಮ್ ರೆಂಟ್ನ ನಾನು ಕೊಡ್ತೀನಿ ಅಂತ. ಸೊ ಅದಕ್ಕೆ ಮಿನಿಮಮ್ ರೆಂಟ್ನೇ ಪೇ ಮಾಡ್ತೀರಾ 7,500.
ಸೆಕೆಂಡ್ ಕೇಸಲ್ಲಿ ಇಲ್ಲೂ ಕೂಡ ಸೆಕೆಂಡ್ ಕೇಸಲ್ಲೂ ಕೂಡ ಮಿನಿಮಮ್ ರೆಂಟೇ ಜಾಸ್ತಿ ಇದೆ, ಸೊ ಮಿನಿಮಮ್ ರೆಂಟ್ನೇ ಪೇ ಮಾಡ್ತೀರಾ. ಬಟ್ ಥರ್ಡ್ ಕೇಸಲ್ಲಿ ಏನಾಗಿದೆ ಅಂದರೆ ರಾಯಲ್ಟಿ ಜಾಸ್ತಿ ಇದೆ, ಮಿನಿಮಮ್ ರೆಂಟ್ ಕಡಿಮೆ ಇದೆ. ಬಟ್ ಸೊ ಇಲ್ಲಿ ನೀವೇನು ಪೇ ಮಾಡಬೇಕಾಗಿದ್ದು ರಾಯಲ್ಟಿನ ಪೇ ಮಾಡಬೇಕಿತ್ತು. ಯಾಕೆ ಅಂದರೆ ಇಲ್ಲಿ ಕಂಡೀಷನ್ ಇರೋದೇನು ಅಂದರೆ ಮಿನಿಮಮ್ ರೆಂಟ್ ಏನಾದ್ರು ಕಡಿಮೆ ಇದ್ದು ಆ್ಯಕ್ಚುಯಲ್ ಅಮೌಂಟ್ ಅಂದರೆ ರಾಯಲ್ಟಿ ಏನಾದ್ರು ಜಾಸ್ತಿ ಇತ್ತು ಅಂದರೆ ರಾಯಲ್ಟಿನ ಪೇ ಮಾಡಬೇಕು. ಇಲ್ಲ ರಾಯಲ್ಟಿ ಕಡಿಮೆ ಇದ್ದು ಮಿನಿಮಮ್ ರೆಂಟ್ ಜಾಸ್ತಿ ಇದ್ದರೆ ಮಿನಿಮಮ್ ರೆಂಟ್ನ ಪೇ ಮಾಡಬೇಕಿತ್ತು. ಓಕೆನಾ. ಈ ಕೇಸಲ್ಲಿ ನೀವೇನು ಮಾಡಬೇಕಿತ್ತು ಅಂದರೆ ರಾಯಲ್ಟಿನ ಪೇ ಮಾಡಬೇಕಿತ್ತು. ಬಟ್ ಇಲ್ಲಿ ಶಾರ್ಟ್ ವರ್ಕಿಂಗ್ ಆಗಿತ್ತು ಅಲ್ವಾ, ಶಾರ್ಟ್ ವರ್ಕಿಂಗ್ನ ಇಲ್ಲಿ 1500 ಸರ್ಪ್ಲಸ್ ಆಗಿರೋದನ್ನ ನಾವು ರಿಕವರ್ ಮಾಡ್ಕೊಬಿಟ್ಟಿದ್ದೀವಿ. ಇನ್ನು ರಿಮೈನಿಂಗ್ ಇಲ್ಲಿ ಏನೂ ಇಲ್ಲ, ಇಲ್ಲಿರೋದೇ ಇವಾಗ 7500 ರುಪೀಸ್ ಅಷ್ಟೇ. ಸೊ ಅದಕ್ಕೆ ಅದನ್ನೇ 7500 ರುಪೀಸೇ ಹಾಕೊಳ್ತೀರಾ. ಇಲ್ಲ ಅಕಸ್ಮಾತ್ ನೀವೇನಾದ್ರು ರಿಕವರ್ ಮಾಡಿಲ್ಲ ಅಂದಿದ್ರೆ 9000 ಹಾಕಬೇಕಿತ್ತು ಅಮೌಂಟ್ ಪೇ ಟು ಲ್ಯಾಂಡ್ ಲಾರ್ಡಲ್ಲಿ. ನೀವು ಇಲ್ಲಿ ರಿಕವರ್ ಮಾಡಿರೋ ರೀಸನಿಂದ 7500ನೇ ಅಮೌಂಟ್ ಪೇಯ್ಡ್ ಟು ಲ್ಯಾಂಡ್ ಲಾರ್ಡ್ ಅಂತ ಹೇಳಿ ಹಾಕೊಳ್ತೀರಾ. ಓಕೆನಾ. ಇದು ಫಸ್ಟ್ ಪ್ರಾಬ್ಲಮ್. ಇನ್ನು ಸೆಕೆಂಡ್ ಪ್ರಾಬ್ಲಮ್ ನಾವು ನೋಡೋದಾದರೆ ನೋಡಿ, ಇಲ್ಲಿ ಸೆಕೆಂಡ್ ಪ್ರಾಬ್ಲಮ್ಮು ಕೂಡ ಸೇಮೇ ಇದೆ, ಬಟ್ ಅಮೌಂಟ್ ಎಲ್ಲ ಚೇಂಜಸ್ ಆಗಿದೆ ಆ್ಯಂಡ್ ಇದೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದೀನಿ ಕ್ವಶನ್. ಆಯಿತಾ. ಇಲ್ಲಿ ಏನು ಕೊಟ್ಟಿರೋದು ಅಂದರೆ ಪ್ರಿಪೇರ್ ರಾಯಲ್ಟಿ ಅನಾಲಿಸಿಸ್ ಟೇಬಲ್ ಫ್ರಮ್ ದ ಫಾಲೋಯಿಂಗ್. ಸೊ ರಾಯಲ್ಟಿ ಅನಾಲಿಸಿಸ್ ಟೇಬಲ್ ಅನ್ನೋದನ್ನ ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಇದರಲ್ಲಿ ಮಿನಿಮಮ್ ರೆಂಟ್ ಈಸ್ ರುಪೀಸ್ 1,40,000 ಪರ್ ಆ್ಯನಮ್, ರಾಯಲ್ಟಿ ಪೇಯಬಲ್ 10 ಪರ್ ಟನ್, ಶಾರ್ಟ್ ವರ್ಕಿಂಗ್ ರಿಕವರಬಲ್ ಇನ್ ಫಸ್ಟ್ 6 years, ಔಟ್ಪುಟ್ 10,000, 11,000, 12,000, 15,000, 17,000, 20,000, 30,000 ಇಷ್ಟು ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನೀವು ಅನಾಲಿಸಿಸ್ ಟೇಬಲ್ ಅನ್ನೋದನ್ನ ಪ್ರಿಪೇರ್ ಮಾಡಬೇಕು. ಸೊ ಲ್ಯಾಂಡ್ ಲಾರ್ಡ್ಗೆ 1,40,000 ಮಿನಿಮಮ್ ರೆಂಟ್ ಕೊಡಲೇಬೇಕು. ರಾಯಲ್ಟಿ ಎಷ್ಟು ಅಂದರೆ 10 rupees ಪರ್ ಟನ್, ಅಂದರೆ ಔಟ್ಪುಟ್ ಇಂಟು ರಾಯಲ್ಟಿನ ಮಾಡ್ತೀರಾ, ಆವಾಗ ನಿಮಗೆ ರಾಯಲ್ಟಿ ಅಮೌಂಟ್ ಬರುತ್ತೆ. ಶಾರ್ಟ್ ವರ್ಕಿಂಗ್ ರಿಕವರಬಲ್ ಇನ್ ಫಸ್ಟ್ 6 years, ಅಂದರೆ 6 years ಒಳಗಡೆ ನಿಮಗೆ ಶಾರ್ಟ್ ವರ್ಕಿಂಗ್ ಏನಾರು ಆಗಿತ್ತು ಅಂದರೆ ರಿಕವರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಅದಕ್ಕೆ ಇದು ನಮಗೆ ಇದು ಯಾವ ಮೆಥಡು, ಫಿಕ್ಸ್ಡ್ ಮೆಥಡ್. ಅಂದರೆ 6 ವರ್ಷ ಅವರೇ ಟೈಮ್ ಕೊಟ್ಟಿದ್ದಾರೆ, 6 ವರ್ಷದಲ್ಲಿ ನೀವು ರಿಕವರ್ ಮಾಡ್ಕೊಳ್ತೀರಾ. ಇದನ್ನ ಫಿಕ್ಸ್ಡ್ ಮೆಥಡ್ ಅಂತ ಹೇಳಿ ಕರಿತೀವಿ. ಆಯಿತಾ. ನೆಕ್ಸ್ಟ್ ಔಟ್ಪುಟ್ನ ಕೊಟ್ಟಿದ್ದಾರೆ, ಔಟ್ಪುಟ್ ಆ್ಯಸ್ ಇಟ್ ಈಸ್ ನೀವು ಬರ್ಕೋಬೇಕಾಗುತ್ತೆ. ಇಲ್ಲಿ 7 years ಡೀಟೇಲ್ಸ್ನ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಓಕೆನಾ. 7 yearsಲ್ಲಿ ನಿಮಗೆ ಟೋಟಲ್ ಡೆಡ್ಲೈನ್ ಎಷ್ಟಿದೆ ಅಂದರೆ 6 years ಒಳಗಡೆ ಶಾರ್ಟ್ ವರ್ಕಿಂಗ್ ಏನಾದ್ರು ಆಗಿದ್ರೆ ಅದನ್ನು ರಿಕವರ್ ಮಾಡ್ಕೋಬೇಕು ಅಂತ ಹೇಳಿರೋದು. ಓಕೆನಾ. ಸೊ ಇವಾಗ ನಾವು ನೋಡೋಣ ಅನಾಲಿಸಿಸ್ ಟೇಬಲ್ನ ಯಾವ ರೀತಿ ಮಾಡೋದು ಅಂತ ಹೇಳಿ. ಫಸ್ಟ್ ಇಯರ್ನ ಹಾಕೊಳ್ತೀರಿ. ಇಯರ್ ಬಂದುಬಿಟ್ಟು ಇಲ್ಲಿ 7 years ಡೀಟೇಲ್ಸ್ ಕೊಟ್ಟಿರೋ ರೀಸನಿಂದ 7 yearsನ ಹಾಕೊಳ್ತೀರಾ. ಔಟ್ಪುಟ್ ಇಲ್ಲಿ ಏನಿದೆ ಔಟ್ಪುಟ್ ಅದೇ ಔಟ್ಪುಟ್ನ ನೀವು ಹಾಕಬೇಕಾಗುತ್ತೆ. 10,000, 11,000, 12,000, 15,000, 17,000, 20,000, 30,000 ಇಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಹಾಕೊಳ್ತೀರಾ ಔಟ್ಪುಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಮಿನಿಮಮ್ ರೆಂಟ್ ಅವರಿಗೆ ಎಷ್ಟು ಕೊಡಬೇಕು ನಾವು 1,40,000 ಮಿನಿಮಮ್ ರೆಂಟ್ ನೀವು ಕೊಡಲೇಬೇಕಲ್ವಾ. ಸೊ ಅದಕ್ಕೆ ಎಲ್ಲ ಕಡೆನೂ 1,40,000 ರುಪೀಸೇ ಹಾಕೊಳ್ತೀರಾ. ರಾಯಲ್ಟಿ ಹೇಳಿದರೆ ರಾಯಲ್ಟಿ ಬಂದುಬಿಟ್ಟು 10 ಪರ್ ಟನ್, ಇಲ್ಲಿ ಯಾವುದು ಪೈಸಾ ಅಂತ ಹೇಳಿಲ್ಲ, ₹10 ಅಂತಲೇ ಹೇಳಿರೋ ರೀಸನಿಂದ ಆ್ಯಸ್ ಇಟ್ ಇಸ್ 10ನೇ ಹಾಕೊಳ್ತೀರಾ. ಸೊ ಇವಾಗ ರಾಯಲ್ಟಿನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಔಟ್ಪುಟ್ ಇಂಟು ರಾಯಲ್ಟಿ ಮಾಡಿದ್ರೆ ನಿಮಗೆ ರಾಯಲ್ಟಿ ಕಾಲಮ್ ಬರುತ್ತೆ, ಅಂದರೆ ಆ್ಯಕ್ಚುಯಲ್ ಅಮೌಂಟ್ ಕಾಲಮ್ ಬರುತ್ತೆ. ಇದನ್ನು ನೀವು ಆ್ಯಕ್ಚುಯಲ್ ಅಮೌಂಟ್ ಅಂತ ಆದರೂ ಬರಿಬೋದು, ಇಲ್ಲ ರಾಯಲ್ಟಿ ಅಂತ ಆದರೂ ಬರಿಬೋದು. ಓಕೆನಾ. ಸೊ ಆ್ಯಕ್ಚುಯಲ್ ಅಮೌಂಟ್ ಬಂದುಬಿಟ್ಟು 10,000 ಇಂಟು 10 ಮಾಡಿದಾಗ 1 lakh ಬರುತ್ತೆ. 11,000 ಇಂಟು 10 ಮಾಡಿದಾಗ 1,10,000 ಬರುತ್ತೆ. 12,000 ಇಂಟು 10 ಮಾಡಿದಾಗ 1,20,000 ಬರುತ್ತೆ. 15,000 ಇಂಟು 10 ಮಾಡಿದಾಗ 1,50,000. 17 ಇಂಟು 10 ಮಾಡಿದಾಗ 1,70,000. 20 ಇಂಟು 10 ಮಾಡಿದಾಗ 2 lakh. 30 ಇಂಟು 10 ಮಾಡಿದಾಗ 3 lakh. ಓಕೆನಾ. ಸೊ ಇಷ್ಟು ನಿಮಗೆ ಕ್ಲಿಯರಾಗಿ ಗೊತ್ತು ಅಂತ ಹೇಳಿ ಅಂದ್ಕೊಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಶಾರ್ಟ್ ವರ್ಕಿಂಗ್. ಸೊ ಶಾರ್ಟ್ ವರ್ಕಿಂಗ್ ತುಂಬ ಈಸಿ. ಏನು ಅಂದರೆ ಮಿನಿಮಮ್ ರೆಂಟಿಂದ ರಾಯಲ್ಟಿನ ಮೈನಸ್ ಮಾಡ್ತೀರಾ. ಮಿನಿಮಮ್ ರೆಂಟಿಂದ ರಾಯಲ್ಟಿನ ಮೈನಸ್ ಮಾಡಿದ್ರೆ ಶಾರ್ಟ್ ವರ್ಕಿಂಗ್ ಅನ್ನೋದು ಸಿಗುತ್ತೆ. ಓಕೆನಾ. 1,40,000ಇಂದ 1 lakhನ ಮೈನಸ್ ಮಾಡಿದ್ರೆ, ಅಂದರೆ ನಿಮ್ಗೆ ಇಲ್ಲಿ ಪಾಸಿಟಿವ್ ಆನ್ಸರ್ ಬಂದರೆ ಮಾತ್ರ ನೀವು ಶಾರ್ಟ್ ವರ್ಕಿಂಗ್ ಹಾಕಬೇಕು. ಯಾಕೆ ಅಂದರೆ ರಾಯಲ್ಟಿ ಏನಾದ್ರು ಕಡಿಮೆ ಇದ್ದು ಮಿನಿಮಮ್ ರೆಂಟ್ ಜಾಸ್ತಿ ಇದ್ದರೆ ನಮಗೆ ಅದು ಶಾರ್ಟ್ ವರ್ಕಿಂಗ್ ಅಂತ ಹೇಳಿ ಅಲ್ವಾ ಹೇಳಿರೋದು. ಸೊ ಫಸ್ಟ್ ಕೇಸಲ್ಲಿ ನೀವು ನೋಡೋದಾದರೆ ರಾಯಲ್ಟಿ ಕಡಿಮೆ ಇದ್ದು ಮಿನಿಮಮ್ ರೆಂಟ್ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ, 1,40,000ಇಂದ 1 lakhನ ಮೈನಸ್ ಮಾಡಿದ್ರೆ 40,000 ಜಾಸ್ತಿ ಇದೆ. ಸೊ ಅದಕ್ಕೆ ಇದನ್ನು ಶಾರ್ಟ್ ವರ್ಕಿಂಗ್. ನೆಕ್ಸ್ಟು 1,40,000 ಇದೆ ಮಿನಿಮಮ್ ರೆಂಟ್, ಬಟ್ ನಮ್ಮ ಹತ್ರ ಇರೋ ರಾಯಲ್ಟಿ ಎಷ್ಟು 1,10,000. ಸೊ 1,40,000 ಮೈನಸ್ 1,10,000 ಮಾಡಿದಾಗ 30,000 ಶಾರ್ಟ್ ವರ್ಕಿಂಗ್ ಆಗುತ್ತೆ. ಥರ್ಡ್ ಇಯರ್ ಬಂದುಬಿಟ್ಟು 1,40,000ಇಂದ 1,20,000ನ ಮೈನಸ್ ಮಾಡಿದ್ರೆ 20,000 ಶಾರ್ಟ್ ವರ್ಕಿಂಗ್ ಆಗಿದೆ. ಬಟ್ ಫೋರ್ತ್ ಇಯರ್ ನೀವು ನೋಡೋದಾದರೆ
ಮಿನಿಮಮ್ ರೆಂಟ್ 1,40,000 ಇದೆ, ರಾಯಲ್ಟಿ 1,50,000 ಇದೆ ಅಲ್ವಾ. 1,50,000 1,40,000 ಮೈನಸ್ ಅಂದರೆ ಇವಾಗ ನಿಮಗೆ ರಾಯಲ್ಟಿ ಜಾಸ್ತಿ ಇದೆ, ಮಿನಿಮಮ್ ರೆಂಟ್ ಕಡಿಮೆ ಇದೆ. ರಾಯಲ್ಟಿ ಜಾಸ್ತಿ ಇದ್ದು ಮಿನಿಮಮ್ ರೆಂಟ್ ಏನಾದ್ರು ಕಡಿಮೆ ಇದ್ದರೆ ಅವಾಗ ನಮ್ಗೆ ಏನಾಗುತ್ತೆ, ಅದು ಸರ್ಪ್ಲೆಸ್ ಆಗುತ್ತೆ ಅಲ್ವಾ. ಸೊ ಸರ್ಪ್ಲೆಸ್ ಎಷ್ಟಾಗಿದೆ, 10,000 ರೂಪಾಯಿ ಪ್ರಾಫಿಟ್ ಆಗಿದೆ. ನೆಕ್ಸ್ಟ್ ಇಯರ್ ನೀವು ನೋಡೋದಾದ್ರೆ 1,40,000 ಮಿನಿಮಮ್ ರೆಂಟು, ಬಟ್ ರಾಯಲ್ಟಿ 1,70,000, ಇಲ್ಲೂ ಕೂಡ ಸರ್ಪ್ಲೆಸ್ ಆಗಿದೆ ಅಲ್ವಾ. ಎಷ್ಟು ಸರ್ಪ್ಲೆಸ್ ಆಗಿದೆ, 1,70,000 1,40,000 ಮೈನಸ್ ಮಾಡಿದ್ರೆ 30,000 ರೂಪೀಸ್ ಸರ್ಪ್ಲೆಸ್ ಅನ್ನೋದಾಗಿದೆ. ನೆಕ್ಸ್ಟ್ ನೀವು ನೋಡೋದಾದ್ರೆ 1,40,000 ಮಿನಿಮಮ್ ರೆಂಟ್ ಇದೆ, ಬಟ್ ರಾಯಲ್ಟಿ 2 lakh ಇದೆ. 2 lakh ಜಾಸ್ತಿ ಆಗಿದೆ ಅಲ್ವಾ. ಸೊ ಎಷ್ಟು ಜಾಸ್ತಿ ಆಗಿದೆ, 60,000 ರೂಪೀಸ್ ಜಾಸ್ತಿ ಆಗಿದೆ. ಸೊ 60,000 ಹಾಕೊಳ್ತೀರಾ. 7th ಲಾಸ್ಟ್ ಇಯರ್ ಬಂದ್ಬಿಟ್ಟು 1,40,000 ಇದೆ ಮಿನಿಮಮ್ ರೆಂಟು, ಬಟ್ ರಾಯಲ್ಟಿ ಇರೋದು 3 lakh, 1,60,000 ರೂಪೀಸ್ ಜಾಸ್ತಿ ಇದೆ, ಅದು ಸರ್ಪ್ಲೆಸ್ ಜಾಸ್ತಿ ಆಗಿದೆ. ಸೊ ಸರ್ಪ್ಲೆಸ್ ಕಾಲಮ್ಗೆ 1,60,000 ಹಾಕೊಳ್ತೀರಾ. ಓಕೆನಾ. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ರಿಕವರಬಲ್. ಸೊ ಶಾರ್ಟ್ ವರ್ಕಿಂಗ್ ಎಷ್ಟು ನಾವು ರಿಕವರಬಲ್ ಮಾಡಬೇಕು ಅಂದರೆ ನಮಗೆ 3 ವರ್ಷ ಅಷ್ಟೇ ಶಾರ್ಟ್ ವರ್ಕಿಂಗ್ ಇರೋದು. ಎಷ್ಟಿದೆ, 90,000 ರೂಪೀಸ್ ಇದೆ. ಓಕೆನಾ. 40,000 ಪ್ಲಸ್ 30,000 ಪ್ಲಸ್ 20,000 90,000 ರೂಪೀಸ್ ಶಾರ್ಟ್ ವರ್ಕಿಂಗ್ ಇದೆ. ನಮಗೆ ಇವರು ಟೈಮ್ ಎಷ್ಟು ಕೊಟ್ಟಿದ್ದಾರೆ, 6 yearsವರೆಗೂ ಮಾತ್ರ ರಿಕವರಬಲ್ ನಾವು ಮಾಡ್ಕೋಬೇಕು. 7th year ಇದ್ರೂ ನಮ್ಮ ಹತ್ರ ಪ್ರಾಫಿಟ್ ನಾವು ರಿಕವರಬಲ್ ಮಾಡ್ಕೊಳಕ್ ಆಗಲ್ಲ. ಓಕೆನಾ. ಈಗ 4th year ನೀವು ನೋಡೋದಾದ್ರೆ ಸರ್ಪ್ಲೆಸ್ 10,000 ರೂಪಾಯಿ ಬಂದಿದೆ, ನಿಮಗೆ 90,000 ರೂಪಾಯಿ ಸಾಲ ಇತ್ತು ಅಂದರೆ ಈಗ 10,000 ರೂಪಾಯಿ ನೀವು ರಿಕವರ್ ಮಾಡ್ಕೋಬೋದಲ್ವಾ. ಯಾಕೆ ಅಂದರೆ ನಿಮಗೆ 6 yearsವರೆಗೂ ಟೈಮ್ ಇದೆ, 6 ವರ್ಷದವರೆಗೂ ಟೈಮ್ ಇದೆ. ಸೊ ಅದಕ್ಕೆ 10,000 ರೂಪಾಯಿನ ಇಲ್ಲಿ ರಿಕವರ್ ಮಾಡ್ಕೋಬೋದಲ್ವಾ. ಸೊ ಅದಕ್ಕೆ ಫಸ್ಟು 10,000 ರೂಪಾಯಿ ರಿಕವರ್ ಮಾಡ್ಕೊಳ್ತೀರಾ. 5th yeaರಲ್ಲಿ ನಿಮಗೆ ಮತ್ತೆ ಪ್ರಾಫಿಟ್ ಆಗಿದೆ, ಎಷ್ಟು, 30,000 ರೂಪಾಯಿ ಪ್ರಾಫಿಟ್ ಆಗಿದೆ. ನಿಮ್ಗೆ ಆಗಿರೋದು ಎಷ್ಟು ಲಾಸ್ ಆಗಿರೋದು, 90,000 ರೂಪೀಸ್ ಲಾಸ್ ಆಗಿತ್ತಲ್ವಾ. 90,000ಅಲ್ಲಿ ನಿಮಗೆ ಆಲ್ರೆಡಿ 10,000 ರೂಪಾಯಿ ನೀವು ರಿಕವರಬಲ್ ಮಾಡ್ಕೊಂಡಿರ್ತೀರ. ಇನ್ನು ಎಷ್ಟಿದೆ ನಿಮಗೆ, ಇನ್ನು 80,000 ರೂಪೀಸ್ ಬ್ಯಾಲೆನ್ಸ್ ಇದೆ ಆಯಿತಾ. 80,000 ರೂಪೀಸಲ್ಲಿ ಇಲ್ಲಿ 30,000 ರೂಪೀಸ್ ಪ್ರಾಫಿಟ್ ಬಂದಿದೆ, ಮತ್ತೆ ಇಲ್ಲಿ ರಿಕವರ್ ಮಾಡ್ಕೋಬೋದಲ್ವಾ, ಮಾಡ್ಕೋಬೋದು. ಸೊ ಅದಕ್ಕೆ 30,000 ರೂಪೀಸ್ ರಿಕವರಬಲ್ ಮಾಡ್ಕೊಂಡಿದ್ರೆ ಇನ್ನು 6th yearಲ್ಲೂ ಕೂಡ ನಿಮಗೆ ಪ್ರಾಫಿಟ್ ಆಗಿದೆ. ಇನ್ನು ನಮಗೆ ಎಷ್ಟು ರಿಕವರ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಆಲ್ರೆಡಿ 10 + 3 ಅಂದರೆ 40,000ವರೆಗೂ ನೀವು ರಿಕವರಬಲ್ ಮಾಡ್ಕೊಂಡಿದ್ದೀರ. ಇನ್ನು ರಿಮೈನಿಂಗ್ 50,000ನ ನೀವು ಲಾಸ್ಟ್ ಇಯರ್ ರಿಕವರಬಲ್ ಮಾಡ್ಕೋಬೋದು. ಯಾಕೆ ಅಂದರೆ ಲಾಸ್ಟ್ ಇಯರ್ 60,000 ರೂಪೀಸ್ ಪ್ರಾಫಿಟ್ ಆಗಿದೆ. 60ಯಲ್ಲಿ ನೀವು 50 ಆರಾಮ್ಸೆ ರಿಕವರಬಲ್ ಮಾಡ್ಕೋಬೋದಲ್ವಾ. ಸೊ ಅದಕ್ಕೆ 50,000ನ ರಿಕವರ್ ಮಾಡ್ತೀರಾ. ಅಕಸ್ಮಾತ್ ಇಲ್ಲಿ ಏನಾದ್ರು ಇನ್ನೂ ಶಾರ್ಟ್ ವರ್ಕಿಂಗ್ ಇತ್ತು ಅಂದರೂ ಕೂಡ ನಾವು 7th yearಲ್ಲಿ ರಿಕವರ್ ಮಾಡ್ಕೊಳ್ಳಲ್ಲ. ಓಕೆನಾ. ಅದಕ್ಕೆ ಅದು ನಿಲ್ ಹಾಕ್ತೀವಿ. ಇರ್ರಿಕವರಬಲ್ ಯಾವುದೂ ಇಲ್ಲ, ಯಾಕೆಂದರೆ ನಮಗೆ 6 yearsಲ್ಲೇ ಫುಲ್ ರಿಕವರ್ ಆಗೋಗಿದೆ. ಬಟ್ ಅಮೌಂಟ್ ಪೇ ಟು ಲ್ಯಾಂಡ್ಲಾರ್ಡ್ ಎಷ್ಟು ಕೊಡಬೇಕು ಅಂದರೆ ಫಸ್ಟ್ ನಮ್ಮ ರೂಲ್ಸ್ ಏನು, ಮಿನಿಮಮ್ ರೆಂಟೇ ಕೊಡಬೇಕು. ಯಾವಾಗ ಅಂದರೆ ರಾಯಲ್ಟಿ ಕಡಿಮೆ ಇದ್ದಾಗ. ಅಕಸ್ಮಾತ್ ರಾಯಲ್ಟಿ ಜಾಸ್ತಿ ಇದ್ದಾಗ ರಾಯಲ್ಟಿನ ಪೇ ಮಾಡ್ತೀವಿ ಹೊರತು ಮಿನಿಮಮ್ ರೆಂಟ್ನ ಪೇ ಮಾಡಲ್ಲ. ಇನ್ನು ಫಸ್ಟ್ ಕೇಸ್ ನಾವು ನೋಡೋದಾದ್ರೆ ರಾಯಲ್ಟಿ ಜಾಸ್ತಿ ಇದೆಯಾ, ಮಿನಿಮಮ್ ರೆಂಟ್ ಜಾಸ್ತಿ ಇದೆಯಾ, ಮಿನಿಮಮ್ ರೆಂಟ್. ಸೊ ಅಮೌಂಟ್ ಎಷ್ಟು ಪೇ ಮಾಡಬೇಕು, ಮಿನಿಮಮ್ ರೆಂಟ್ ಅಮೌಂಟ್ ಏನಿದೆ ಅದನ್ನು ಪೇ ಮಾಡ್ತೀರಾ. ಸೆಕೆಂಡ್ ಕೇಸಲ್ಲೂ ಅಷ್ಟೇ ಮಿನಿಮಮ್ ರೆಂಟ್ ಜಾಸ್ತಿ ಇದೆ, ಅದಕ್ಕೆ 1,40,000ನೇ ಪೇ ಮಾಡ್ತೀರಾ. ಥರ್ಡಲ್ಲೂ ಕೂಡ 1,40,000 ಜಾಸ್ತಿ ಇರೋದು 1,40,000ನೇ ಪೇ ಮಾಡ್ತೀರಾ. ಬಟ್ 4th yearಲ್ಲಿ ನೀವು ನೋಡೋದಾದರೆ 1,50,000 ಇದೆ ರಾಯಲ್ಟಿ. ನಿಮ್ಮ ಏನು ಪೇ ಮಾಡಬೇಕು ಅನ್ಸುತ್ತೆ ನಮ್ಗೆ ನೋಡಿದ ತಕ್ಷಣ, ರಾಯಲ್ಟಿನ ಪೇ ಮಾಡಬೇಕು ಅಂದರೆ ಇದು 1,50,000 ಬರಬೇಕಿತ್ತು. ಬಟ್ 1,40,000 ಯಾಕೆ ಬಂದಿದೆ ಅಂದರೆ ನಿಮಗೆ ಸರ್ಪ್ಲೆಸ್ ಆಗಿದೆ. ಹೌದು, 10,000 ರೂಪಾಯಿ ಸರ್ಪ್ಲೆಸ್ ಆಗಿದೆ, ಬಟ್ ಅದನ್ನು ರಿಕವರ್ ಮಾಡೋದಕ್ಕೆ ಯೂಸ್ ಮಾಡಿದ್ದೀರಲ್ವಾ. ಸೊ ಕಂಪ್ಲೀಟ್ ಅಮೌಂಟ್ನ ಯೂಸ್ ಮಾಡಿದ್ದೀರಾ, ಅದಕ್ಕೆ 1,40,000 ರೂಪೀಸೇ ಪೇ ಮಾಡ್ತೀರಾ. ಇಲ್ಲೂ ಕೂಡ 30,000 ಸರ್ಪ್ಲೆಸ್ ಆಗಿತ್ತು, ಬಟ್ ಎಲ್ಲ ಅಮೌಂಟು ರಿಕವರ್ ಮಾಡೋದಕ್ಕೆ ಯೂಸ್ ಮಾಡೋದ್ರಿಂದ 1,40,000ನೇ ಹಾಕ್ತೀರಾ. ಬಟ್ 6th yearಲ್ಲಿ ಏನಾಗುತ್ತೆ ಅಂದರೆ 1,40,000 ಅಂದರೆ 2 lakh ರೂಪೀಸ್ ಇರೋದು 1,40,000 ಮಿನಿಮಮ್ ರೆಂಟ್ನ ಪೇ ಮಾಡಬೇಕು. ಬಟ್ ನಿಮಗೆ ಸರ್ಪ್ಲೆಸ್ ಆಗಿರೋದು ಎಷ್ಟು ಅಂದರೆ 60,000 ರೂಪಾಯಿ ಸರ್ಪ್ಲೆಸ್ ಆಗಿದೆ. 50,000 ಮಾತ್ರ ಯುಟಿಲೈಸ್ ಮಾಡಿರ್ತೀರ, ಇನ್ನೂ 10,000 ರೂಪಾಯಿ ಬ್ಯಾಲೆನ್ಸ್ ಇರುತ್ತಲ್ವಾ. ಸೊ ಅದಕ್ಕೆ 1,40,000ಗೆ 10,000 ರೂಪಾಯಿ ಆ್ಯಡ್ ಮಾಡಿ ರಿಮೈನಿಂಗ್ ಅಮೌಂಟ್ನ ಕೊಡಬೇಕಾಗುತ್ತೆ, 1,50,000ನ ಕೊಡ್ತೀರಾ. ಬಟ್ ಫೈನಲ್ ಲಾಸ್ಟ್ ಇಯರ್ ಬಂದುಬಿಟ್ಟು ನೀವೇನು ರಿಕವರು ಮಾಡಿಲ್ಲ ಆ್ಯಂಡ್ ಏನು ಇರ್ರಿಕವರಬಲು ಇಲ್ಲ. ಸೊ ಅದಕ್ಕೆ ಲ್ಯಾಂಡ್ಲಾರ್ಡ್ಗೆ ರಾಯಲ್ಟಿ ಅಮೌಂಟು ಜಾಸ್ತಿ ಇರೋ ರೀಸನಿಂದ ರಾಯಲ್ಟಿ ಅಮೌಂಟ್ನ ಪೇ ಮಾಡ್ತೀರಾ 3 lakh ರೂಪೀಸ್ ಅಂತ ಹೇಳಿ. ಓಕೆನಾ. ಇದು ಫಿಕ್ಸಡ್ ಮೆಥಡ್ ಆಗಿದೆ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಫ್ಲೋಟಿಂಗ್ ಮೆಥಡ್ ಪ್ರಾಬ್ಲಮ್ಸ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.